ತಿಮ್ಮಪ್ಪನ ದರ್ಶನಗೆ ಈ ದಾರಿದಲ್ಲಿ ಹೋಗಿಲ್ಲ ಅಂದ್ರೆ ನಮಗೆ 24 ಅವರ್ಸ್ ಆಗೋ ದರ್ಶನ 10 ಅವರ್ಸ್ ಅಲ್ಲೇ ಆಗೋಯ್ತು. ನಾವು ಈ ರಶಲ್ಲಿ ಊಟ ಮಾಡ್ಕೊಂಡು ಸೀದಾ ಲಾಕರ್ಸ್ ಹತ್ರ ಹೋದ್ವಿ. ಈ ಲಾಕರ್ಸ್ ಅಲ್ಲೆಲ್ಲ ನಮ್ ಬ್ಯಾಗ್ಗಳೆಲ್ಲ ಇಕ್ಬಿಟ್ಟು ನಮ್ಗೆ ಬೇಕಾಗಿರೋ ಬಟ್ಟೆ ಮಾತ್ರ ಎತ್ಕೊಂಡು ನಾವೆಲ್ಲರೂ ಹೋಗ್ಬಿಟ್ಟು ಕೂದಲೆಲ್ಲ ಕೊಟ್ಬಿಟ್ಟು ಫೈನಲ್ ಆಗಿ ಹೀಗಿದ್ದಿದ್ ನಾವ್ ಹೀಗಾದ್ವಿ. ಇನ್ನ ಗುಂಡು ಹೊಡ್ಸದ್ಮೇಲೆ ನಾಮ ಇಕ್ಕಿಲ್ಲ ಅಂದ್ರೆ ಚೆನ್ನಾಗಿರತ್ತ ಅಂತ ನಾನು ಅಲ್ಲಿ ದಾರಿದಲ್ಲಿ ನಾಮ ಇಕ್ತಿದ್ರು, ಅಲ್ಲಿ ನಾಮ ಇಕ್ಸ್ಕೊಂಡು ಇನ್ನ ಸೀದಾ ನಾವು ನಾರ್ಮಲ್ ದರ್ಶನಕ್ಕೆ ಹೋದ್ವಿ. ಹೇಗೋ ಫ್ರೀ ದರ್ಶನ ನಾರ್ಮಲ್ ದರ್ಶನ ಒಂದು 24 ಅವರ್ಸ್ ಹಿಡಿತದೇನೋ ಅನ್ಕೊಂಡು ನಾವು ಮುಂದೆ ಹೋದ್ರೆ ಎಂಟ್ರೆನ್ಸ್ ಅಲ್ಲಿ ಅದ್ಯಾರೋ ಒಬ್ರು ಗೈಡ್ ಮಾಡೋರು ಸಿಕ್ಕಿದ್ರು. ಅವ್ರು ಇದ್ಕೊಂಡು ಅದ್ಯಾವ್ದೋ ಗೇಟ್ ಓಪನ್ ಆಗೈತೆ, ಅಲ್ಲಿ ಡೈರೆಕ್ಟ್ ದರ್ಶನ ಚೀಟಿ ಕೊಡ್ತಾವ್ರೆ ಅಂತ ಹೇಳಿದ್ರು. ಆ ಗೇಟ್ ಅಲ್ಲಿ ಹೋದ್ರೆ ಬೇಗ ದರ್ಶನ ಆಗತ್ತೆ ಅಂತ ಹೇಳಿದ್ರು. ಅದ್ರಿಗೆ ನಾವು ಆ ಗೇಟ್ ಅಲ್ಲಿ ಹೋದ್ವಿ. ನಾವು ಸ್ಟಾರ್ಟಿಂಗ್ ಅಲ್ಲಿ ನಂಬಿಲ್ಲ, ಇನ್ನ ಬೇರೆ ಚಾಯ್ಸ್ ಯಾವ್ದು ಇಲ್ಲ ಅಂತ ಇನ್ನೇನ್ ಮಾಡೋದು ಅಂತ ಹೋದ್ರಿ. ಗೇಟ್ ಏನೋ ಅಲ್ಲಿ ಓಪನ್ ಆಗಿತ್ತು. ಇನ್ನ ಗೇಟ್ ಒಳಗಡೆ ಹೋದ್ರಿ ಸೀದಾ. ಹೇಗೋ ಅಲ್ಲೋಗಿ ನೋಡ್ರೆ ಹೆಂಗೋ ದರ್ಶನ ಚೀಟಿ ಸಿಕ್ತು. ಬಟ್ ಟೈಮಿಂಗ್ಸ್ ಬೆಳಗ್ಗೆ 4 ಗಂಟೆಗೆ ಹಾಕಿದ್ರು. ಬಟ್ ಅದೇ ನಮ್ಗೆ 9:30ಗೆ ದರ್ಶನ ಆಗೋಯ್ತು. ಮತ್ತೆ ಲಡ್ಡು ಇಸ್ಕೊಂಡು ಬರೋಷ್ಟೊತ್ತಿಗೆ 11 ಗಂಟೆ ಆಯ್ತು. ಇನ್ನು ನಾವೆಲ್ಲರೂ ಲಡ್ಡುಗಳು ಇಸ್ಕೊಂಡು ಸೀದಾ ಲಾಕರ್ಸ್ ಹತ್ರ ಹೋದ್ವಿ. ಅಲ್ಲೊಂದು 3 ಅವರ್ ರೆಸ್ಟ್ ತಗೊಂಡು ಕರೆಕ್ಟ್ ಆಗಿ 3:15ಗೆ ಜಾಗ ಬಿಟ್ರಿ. ಯಾಕಂದ್ರೆ 5:20ಗೆ ನಮ್ ಬಂಗಾರಪೇಟೆಗೆ ಹೋಗೋದು ಒಂದು ಟ್ರೈನ್ ಐತೆ. ಅದ್ರಿಗೆ ಇನ್ನ ಬೆಟ್ಟದ ಕೆಳಗಡೆ ಹೋಗೋಷ್ಟೊತ್ತಿಗೆ 1.5 ಅವರ್ ಆಗತ್ತೆ. ಅದ್ರಿಗೆ ಸ್ವಲ್ಪ ಬೇಗನೆ ಬಿಟ್ವಿ. ಇನ್ನ ಬೆಟ್ಟದ ಕೆಳಗಡೆ ಬಂದ್ಬಿಟ್ಟು ಸೀದಾ ರೈಲ್ವೆ ಸ್ಟೇಷನ್ ಹತ್ರ ಬಿಟ್ಟು ನಾವ್ ಅಲ್ಲಿ ಹೋಗೋಷ್ಟೊತ್ತಿಗೆ ಕರೆಕ್ಟ್ ಆಗಿ ½ ಅನ್ ಅವರ್ಗೆ ಟ್ರೈನ್ ಬಂತು. ಆ ½ ಅವರ್ ಕೂಡ ನಮ್ಮೂರ್ ಫುಲ್ ನಿದ್ದೆ ಮಾಡ್ತಾ ಇದ್ದಾರೆ. ಮತ್ತೆ ಆ ಟ್ರೈನ್ ಅಲ್ಲಿ ಏನು ರಶ್ ಇದ್ದಿಲ್ಲ, ಆರಾಮಾಗಿ ಎಲ್ಲರಿಗೂ ಸೀಟುಗಳು ಸಿಕ್ತು. ಇನ್ನು ನಾವು ಬಂಗಾರಪೇಟೆಗೆ ಬರೋಷ್ಟೊತ್ತಿಗೆ 10:30 ಆಯ್ತು. ಇಲ್ಲಿಗೆ ನಮ್ಮ ತಿರುಪತಿಯ ಜರ್ನಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.